ಕಾಂಗ್ರೆಸ್ ಫಿನಿಶ್ ಮಾಡಲು ಹೊರಟಿದ್ರ ದೇವೇಗೌಡರ ವೀಕ್ನೆಸ್ ಲಾಭ ಕಾಂಗ್ರೆಸ್ ಪಡೆದುಕೊಳ್ತಾ. ಕಾಂಗ್ರೆಸ್ ಫಿನಿಶ್ ಮಾಡಲು ಹೊರಟಿದ್ರ ದೇವೇಗೌಡರ ವೀಕ್ನೆಸ್ ಲಾಭ ಕಾಂಗ್ರೆಸ್ ಪಡೆದುಕೊಳ್ತಾ. ಗೌಡ್ರನ್ನು ಪ್ರಧಾನಿ ಮಾಡದಿದ್ರೆ ಜೆಡಿಎಸ್ ಇರ್ತಾ ಇರ್ಲಿಲ್ವಾ? ಉಪಸಮರದಲ್ಲಿ ಎಚ್ಡಿಕೆ ವರ್ಸಸ್ ಕೈಪಡೆ ಟಾಕ್ ಫೈಟ್. ಎಚ್ಡಿ ಕುಮಾರಸ್ವಾಮಿ ಮತ್ತು ಬಿಕೆ ಹರಿಪ್ರಸಾದ್ ವಾಕ್ಸಮರ. ದೇವೇಗೌಡರ ವೀಕ್ನೆಸ್ ಲಾಭ ಕಾಂಗ್ರೆಸ್ ಪಡೆದುಕೊಳ್ತಾ ಅಂತ. ಗೌಡ್ರು ಸರಿ ತೀರ್ಮಾನ ತಗೊಂಡಿದ್ರೆ ಕಾಂಗ್ರೆಸ್ಸೇ ಇರ್ತಾ ಇರಲಿಲ್ಲ. ನಮಗೆ ಆಶೀರ್ವಾದ ಮಾಡಿದ್ರು ಕಾಂಗ್ರೆಸ್ ಇರುತ್ತಿರಲಿಲ್ಲ. ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ ಎಚ್ಡಿ ಕುಮಾರಸ್ವಾಮಿ. ಎಚ್ಡಿಕೆ ಮಾತಿಗೆ ಕೌಂಟರ್ ಕೊಟ್ಟ ಬಿಕೆ ಹರಿಪ್ರಸಾದ್. ದೇವೇಗೌಡರನ್ನ ಪ್ರಧಾನಿ ಮಾಡಿದ್ದು ಕಾಂಗ್ರೆಸ್ ಪಕ್ಷ. ಗೌಡ್ರನ್ನು ಪ್ರಧಾನಿ ಮಾಡದೇ ಇದ್ರೆ ಜೆಡಿಎಸ್ ಪಕ್ಷವೇ ಇರ್ತಾ ಇರಲಿಲ್ಲ. ಕುಮಾರಸ್ವಾಮಿ ಹೇಳಿಕೆಗೆ ಬಿಕೆ ಹರಿಪ್ರಸಾದ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅನ್ನ ಮುಗಿಸೋದಕ್ಕೆ ಹೊರಟಿದ್ರ ದೇವೇಗೌಡರು, ಹಾಗಾದ್ರೆ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ಕೊಡ್ತಾರೆ. ಮಾತಾಡೋದು ನೋಡಿದ್ದೀನಿ, ಆ ಮುಖ್ಯಮಂತ್ರಿ ಮಾತಾಡೋದು ನೋಡಿದ್ದೀನಿ. ಯಾರೋ ಅಲ್ಲಿಂದ ಡೆಲ್ಲಿಯಿಂದ ಬಂದು ಇಲ್ಲೇನೋ ಓಡಾಡ್ತಾವ್ರಲ್ಲ, ಅದೇನು ಚುನಾವಣೆ ನಡೆಸ್ಕೊಂಡು ಸುರ್ಜೇವಾಲಾ ಅವ್ರ ಕಥೆನೂ ನೋಡಿದ್ದೀನಿ, ಹೇಳಿಕೆ ಕೊಡೋದನ್ನ. ಇವತ್ತು ಈ ಚುನಾವಣೆಯಲ್ಲಿ ಇವರೇನು ಮಾಡಿದ್ದಾರೆ ಅಂತ ಏನೂ ಹೇಳ್ತಾ ಇಲ್ಲ. ಚುನಾವಣೆಯಲ್ಲಿ ಈ ಕಳೆದ 3 ವರ್ಷದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ಏನು ಇವರೊಬ್ಬರೇ ಅನ್ನಾರಾಮಯ್ಯನ ಯಾರ ಎಲ್ಲಿಂದ ತಂದು ಕೊಡ್ತವ್ರು ಅನ್ನಾರಾಮಯ್ಯ ಅವರು? ಕೇಂದ್ರ ಸರ್ಕಾರ ಇವತ್ತು ಬಡವರಿಗೆ 5 kg ಅಕ್ಕಿ ಕೊಡ್ತಕ್ಕಂಥದ್ದನ್ನು ನಿರಂತರವಾಗಿ ಕೊಟ್ಕೊಂಡ್ಬಂದರು. ಅವರು ಕೊಡ್ತಾ ಇರ್ತಕ್ಕಂಥ ಅಕ್ಕಿ ಹಿಡ್ಕೊಂಡು ನಾನು ಅನ್ನಾರಾಮಯ್ಯ ಅಂದರೆ ಯಾರು ಹೋಗ್ತಾರೆ? ಕನ್ನರಾಮಯ್ಯ ಅನ್ನೋ ಸರಿ ಅಂತ ನನ್ನ ಅಭಿಪ್ರಾಯ. ಕಳ್ಳರಾಮಯ್ಯ ಅನ್ನೋದಕ್ಕೆ ಸ್ವಲ್ಪ ಮುಖ್ಯಮಂತ್ರಿಯಾಗಿ ಏನು ಕೆಲಸ ಮಾಡ್ತಾ ಇದ್ದೀರಿ, ಜನರ ಕಷ್ಟಗಳಿಗೆ ಯಾವ ರೀತಿ ಸ್ಪಂದಿಸಬೇಕು ನೋಡಿ ಕೆಲಸ ಮಾಡಿ. ಯಾವ ಇಲಾಖೆಗಳಲ್ಲಿ ಇವತ್ತೇನು ಗೌರವಯುತವಾಗಿ ಕೆಲಸ ಮಾಡ್ತಾ ಇದ್ದೀರಿ, ಯಾವ ಇಲಾಖೆ ನಾವೇನಾದ್ರೂ ಪರಿಶೀಲನೆ ಮಾಡ್ತೀವಿ ಅಂತ ಹೋದ್ರು ಈ ರಾಜ್ಯದಲ್ಲಿ ಲೂಟಿ ನಡೀತಾ ಇರತಕ್ಕಂಥದ್ದನ್ನು ಹೊರತುಪಡಿಸಿ ಏನಿದೆ? ಈಗ ಜನತಾ ದಳ ಜೆಡಿಎಸ್ ಪಾರ್ಟಿ ಎಲ್ಲಿ ಇರ್ತಾರೆ ಅನ್ನೋದು ಯಾರಿಗೂ ಸಹ ಗೊತ್ತಿಲ್ಲ. ಇದೇ ಸನ್ಮಾನ್ಯ ದೇವೇಗೌಡರನ್ನ ರಾಷ್ಟ್ರದ ಪ್ರಧಾನ ಮಂತ್ರಿ ಮಾಡಿದ್ದು ಕಾಂಗ್ರೆಸ್ ಪಕ್ಷ. ಅವತ್ತೇನಾದ್ರೂ ಕಾಂಗ್ರೆಸ್ ಪಕ್ಷ ದೇವೇಗೌಡರಿಗೆ ಪ್ರಧಾನ ಮಂತ್ರಿ ಮಾಡಲಿಲ್ಲ ಅಂದ್ರೆ ಜೆಡಿಎಸ್ ಪಕ್ಷವೇ ಇರ್ತಾ ಇರಲಿಲ್ಲ. ಆ ಒಂದು ಕಾಂಗ್ರೆಸ್ ಪಕ್ಷ ಮಾಡಿದ್ರಿಂದನೇ ಅವರ ನಾಯಕತ್ವ ಬಹಳ ಪ್ರಬಲವಾಗಿ ಕರ್ನಾಟಕದಲ್ಲಿ ಸಹ ಬೆಳೆದಿದೆ. ರಾಜ್ಯ ರಾಜಕಾರಣದಲ್ಲಿ ಪರ ವಿರೋಧ ಮಾತುಗಳನ್ನು ನಾವು ಕೇಳ್ತಾ ಇರ್ತೀವಿ. ಅದರಲ್ಲಿ ನೋಡಿ ಕುಮಾರಸ್ವಾಮಿ ಅವರು ಹೇಳ್ತಾರೆ, ದೇವೇಗೌಡರು ಮನಸ್ಸು ಮಾಡಿದ್ರೆ ಕಾಂಗ್ರೆಸ್ ಅನ್ನ ಫಿನಿಶ್ ಮಾಡಲು ಹೊರಟಿದ್ರ ಹಾಗಾದ್ರೆ ದೇವೇಗೌಡರು ಅಂತ. ದೇವೇಗೌಡರ ವೀಕ್ನೆಸ್ ಲಾಭ ಮಾಡ್ಕೊಂಡಿದ್ದು ಕಾಂಗ್ರೆಸ್ ಪಡೆದುಕೊಳ್ತಾ. ಹಾಗಾದ್ರೆ ಗೌಡ್ರನ್ನ ಪ್ರಧಾನಿ ಮಾಡ್ತಿದ್ರೆ ಜೆಡಿಎಸ್ ಇರ್ತಾ ಇರಲಿಲ್ಲ ಅನ್ನುವಂಥ ಮಾತನ್ನ ಬಿಕೆ ಹರಿಪ್ರಸಾದ್ ಹೇಳ್ತಾರೆ. ಉಪಸಮರದಲ್ಲಿ ಎಚ್ಡಿಕೆ ವರ್ಸಸ್ ಕೈಪಡೆ ಟಾಕ್ ಫೈಟ್ ಇದೀಗ. ಒಬ್ರಿಗೊಬ್ರು ಮಾತನಾಡ್ಕೊಂಡಿರುವಂಥದ್ದು. ಬಿಕೆ ಹರಿಪ್ರಸಾದ್ ಅವ್ರದ್ದು ಕುಮಾರಸ್ವಾಮಿ ಅವ್ರ ಟಾಕ್ಸು ಇದೇ ಮೊದಲೇನಲ್ಲ. ರಾಜಕೀಯವಾಗಿ ಈ ರೀತಿಯಾದಂಥ ಮಾತುಗಳು ನಡ್ಕೊಂಡು ಬಂದಿದ್ದದೆ. ಬಟ್ ಈಗ ಒಬ್ಬರ ಮೇಲೆ ಒಬ್ಬರು ಆರೋಪವನ್ನು ಮಾಡ್ತಾ ಇದ್ದಾರೆ. ಆದರೆ ಇದು ಎಷ್ಟರ ಮಟ್ಟಿಗೆ ನಿಜ, ಎಷ್ಟರ ಮಟ್ಟಿಗೆ ಸುಳ್ಳು? ರಾಜಕೀಯದಲ್ಲಿ ಎಲ್ಲರೂ ಒಟ್ಟಿಗೆ ಇದ್ದಾಗ ಎಲ್ಲವೂ ಕೂಡ ಸರಿಯಾಗಿರುತ್ತೆ. ಈ ರೀತಿಯಾಗಿ ಏನಾದರೂ ಎಲೆಕ್ಷನ್ ಬಂತು ಅಂತ ಅಂದಾಗ ಈ ರೀತಿಯಾದಂಥ ಭಿನ್ನಾಭಿಪ್ರಾಯಗಳು ಮಾತುಗಳು ಇವರ ಮಧ್ಯೆ ಬರ್ತಾ ಇರುತ್ತೆ.